ರೆಸ್ಟೋರೆಂಟ್ ಸ್ಟೈಲಿ ನೂಡಲ್ಸ್ ಮನೇಲಿ ಮಾಡಿ. ನೀರು ಕುದಿಯೋ ಟೈಮಲ್ಲಿ ನೂಡಲ್ಸ್ ಹಾಕ್ಕೋಬೇಕು. ನೂಡಲ್ಸ್ ಹಾಕ್ಕೊಂಡು ಬೇಯಿಸ್ಕೊಬೇಕು. ಅದನ್ನ ಒಂದು 10 ನಿಮಿಷ ಬೇಯಿಸ್ಕೊಬೇಕು. ಹತ್ತು ನಿಮಿಷ ಬೆಂದಮೇಲೆ ಇದು ಸೊಪ್ಪೆಲ್ಲ ಸೂಸ್ತಾರಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಎಲ್ಲ ಬಸ್ಕೊಂಡ್ಮೇಲೆ ನೀರೆಲ್ಲ ಹೋದ್ಮೇಲೆ ಒಂದು 2 ಲೋಟ ತಣ್ಣೀರನ್ನ ಮೇಲೆಲ್ಲ ಹುಯ್ಬೇಕು ನೂಡಲ್ಸ್ ಮೇಲೆ. ಉದ್ರಾಗಿ ಬರ್ತೈತೆ ನೂಡಲ್ಸ್ ಅಂತ ತಣ್ಣೀರು ಹಾಕ್ಕೊಂಡ್ರೆ. ಒಲೆ ಮೇಲೆ ಬಾಣಲಿ ಇಟ್ಕೊಂಡು 2ರಿಂದ 3 ಚಮಚ ಎಣ್ಣೆ ಹಾಕ್ಕೊಬೇಕು. 2 ಚಮಚನಾರು ಹಾಕ್ಕೋಬೋದು, 3 ಚಮಚನಾರು ಹಾಕ್ಕೋಬೋದು. ಸಣ್ಣದಾಗೆ ಶುಂಠಿ ಬೆಳ್ಳುಳ್ಳಿನೂ ಕಟ್ ಮಾಡಿ ಜಜ್ಜಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಈರುಳ್ಳಿ ಹಾಕೋದು. ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಕ್ಯಾರೆಟು, ಒಂದು 3-4 ಬೀನೀಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ. ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಬೀನೀಸು ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ. ಉಪ್ಪು ಹಾಕ್ಕೊತಾ ಇದ್ದೀನಿ. ಬೇಯಿಸಾಗ ಸ್ವಲ್ಪ ಉಪ್ಪು ಹಾಕಿರ್ತೀನಿ ನೂಡಲ್ಸ್ಗೆ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ ನೂಡಲ್ಸ್ ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೂಡಲ್ಸ್ ಹಾಕ್ತಾಯಿದ್ದೀನಿ. ಬೇಯಿಸಿ ಇಟ್ಕೊಂಡಿರೋ ನೂಡಲ್ಸನ್ನು ನೀರಲ್ಲಿ ಇಟ್ಟಿರೋ ನೂಡಲ್ಸನ್ನು ಹಾಕ್ತಾಯಿದ್ದೀನಿ. ವೆನೆಗರ್ ಸ್ವಲ್ಪ, 1-2 ಚಮಚ ವೆನೆಗರ್, 2 ಚಮಚ ಸೋಯಾ ಸಾಸ್, ಗರಂ ಮಸಾಲ ಪುಡಿ 1 ಚಮಚ, 1 ಚಮಚ ರೆಡ್ ಚಿಲ್ಲಿ ಪೌಡರ್, ಕೆಂಪು ಮೆಣಸಿನ ಪುಡಿ 1 ಚಮಚ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಮ ಮನೇಲಿ ಯಾವ್ದಾರ 2 ಸೌಟಿದ್ದರೆ ಅನ್ನದ ಕೈ, ಇಲ್ಲಾಂದ್ರೆ ಬೇರೆ ಇನ್ನೊಂದು ಏನಾರ ಇದ್ದರೆ 2 ಸೌಟಿದ್ರೆ ಎತ್ಕೊಂಡು 2 ಕಡೆನೂ ಎತ್ತಿ ಮೇಲೆ ಎತ್ತಿ ಫ್ರೈ ಥರ ಮಾಡ್ಕೊಳ್ಳಿ. ಅದು ಲಾಸ್ಟಲ್ಲಿ
ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಮೇಲೆ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ನೂಡಲ್ಸ್ ರೆಡಿಯಾಗಿದೆ. ನೀವು ಆಚೆ ತಿಂತೀರಲ್ಲ ಅದೇ ಟೇಸ್ಟಲ್ಲಿ ಐತೆ ನೂಡಲ್ಸ್. ನಿಮ್ಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ, ಸಪೋರ್ಟ್ ಮಾಡಿ.